ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವೆಲ್ಕಮ್ ಟು ಹ್ಯಾಶಲ್ ನ್ಯೂ ಲೈಫ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಒಂದು ದ್ವೀಪಕ್ಕೆ ಬಂದಿದ್ದೀವಿ. ದ್ವೀಪ ಅಂತ ಹೇಳಿದ್ರೆ ಸುತ್ತಲೂ ನೀರಿದ್ದು ಮಧ್ಯ ಭೂಮಿ ಇರೋದನ್ನ ನಾವು ದ್ವೀಪ ಅಂತ ಹೇಳಿ ಕರಿತೀವಿ. ಸೊ ಈ ದ್ವೀಪನ ನಾವು ಬೇರೆ ಎಲ್ಲೋ ಹೋಗಿ ನೋಡಬೇಕಂತ ಇಲ್ಲ. ಸೊ ನಮ್ಮ ಹತ್ರದಲ್ಲೇ ಇರುವಂತಹ ಒಂದು ಉಡುಪಿಯಲ್ಲಿ ಈ ಜಾಗ ಇದೆ. ಸೊ ಇಲ್ಲಿ ನಾವು ನೋಡ್ಬೋದು. ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಬಂದಿದ್ದೀವಿ ಉಡುಪಿಲಿ. ಬಟ್ ಒಬ್ಬರಿಗೆ 350 ರುಪೀಸ್ ತೊಗೊಂಡ್ರು, ಮಕ್ಳಿಗೆ 150. ಬಟ್ ಬಂದರೆ ಇಲ್ಲಿ ಸುಮ್ಮನೆ ಒಂದು 2 ನಿಮಿಷ ನಿಂತ್ಕೊಂಡು ಹೋಗ್ಬೋದು ಅಷ್ಟೇ. ಬಟ್ ಬೇರೆ ಏನೂ ಇಲ್ಲ. ಬಟ್ ಇಲ್ಲಿ ನೀರಲ್ಲೆಲ್ಲ ಆ ಕಡೆ ಮೊದಲು ಬಿಡ್ತಾ ಇದ್ರು, ಇವಾಗೆಲ್ಲ ಸ್ವಲ್ಪ ಅಲೆಗಳು ಜಾಸ್ತಿ ಮತ್ತೆ ಗಾಳಿ ಜಾಸ್ತಿ ಅಂತ ಹೇಳ್ಬಿಟ್ಟು ಬಿಡ್ತಾ ಇಲ್ಲ. ಹಂಗಾಗಿ ಏನಿಲ್ಲ, ಇಲ್ಲೊಂದು ಸ್ವಲ್ಪ ಪ್ಲೇಸಸ್ನ ನೋಡಿಕೊಂಡು ಸೊ ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ. ಸೊ ಒಂಥರ ಹ್ಯಾಪಿನೆಸ್ ಇದೆ, ಖುಷಿ ಆಗ್ತಾ ಇದೆ. ನನಗೆ ಇಲ್ಲಿ ನೀರಲ್ಲಿ ಆಟಾಡೋಕೆ ಬಿಡ್ಲಿಲ್ಲ ಅನ್ನೋದೇ ಒಂದು ಬೇಜಾರು. ಹೊಸಲೆಲ್ಲ ಬಂದಾಗೆಲ್ಲ ಚೆನ್ನಾಗಿ ಆಟಾಡಿದ್ವಿ ಸೊ ಇದೇ ಪ್ಲೇಸಲ್ಲಿ. ಬಟ್ ಇವಾಗ ಜಸ್ಟ್ ಇಲ್ಲಿ ಕುತ್ಕೊಂಡಿದ್ದೀನಿ. ಇದಿಷ್ಟೇ ಮಾಡೋಕ್ಕಾಗೋದು. ಇಲ್ಲಿ ಏನು ಎಕ್ಸ್ಪ್ಲೋರ್ ಮಾಡೋಂಥದ್ದು ಪ್ಲೇಸಸ್ ಏನೂ ಇಲ್ಲ. ಇಲ್ಲಿ ಬಂಡೆಗಳಿದೆ, ಸೊ ಕಡಲ ತೀರ ಇದೆ. ಕಡಲ ತೀರದಲ್ಲಿ ಇನ್ನೇನಿರುತ್ತೆ, ಅಲೆಗಳು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋದು. ಥ್ಯಾಂಕ್ ಯು ಆಲ್. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿತ್ತು ಈ ಜಾಗ, ಎಷ್ಟು ಸುಂದರಮಯವಾಗಿತ್ತು ಅಂತೇಳಿ. ಸೊ ಯಾರಾದರೂ ನೀವು ಉಡುಪಿ ಕಡೆ ಬಂದಾಗ ಸೆಂಟ್ ಮೇರೀಸ್ ಐಲ್ಯಾಂಡ್ನ ಮಿಸ್ ಮಾಡ್ಕೊಳ್ದೆ ಬನ್ನಿ. ಸೊ ಈಗ ನಮ್ಮ ಬೋಟ್ ಬಂದಿದೆ. ಈಗ ಆ ಬೋಟಿಂದ ಮತ್ತೆ ನಾವು ಇವಾಗ ನಮ್ಮನ್ನು ಎಲ್ಲಿ ಬಿಟ್ಟರೋ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಅಲ್ಲಿಂದ ಮುಗಿಸ್ಕೊಂಡು ನಾನು ಇವಾಗ ಫಿಶ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.